ಸರ್, ನಾಗೇಂದ್ರ ವಿಚಾರ ಇನ್ನಷ್ಟು ತೀವ್ರ ಮಾಡ್ತಾ ಇದ್ದಾರೆ ಪ್ರತಿಭಟನೆ. ಇವತ್ತು ಅಶೋಕ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಸಿಎಂ ಮನೆಗೆ ಮುತ್ತಿಗೆ ಹಾಕ್ತೀವಿ, ನಾವು ದೇವ್ರ ಹೆಸರನ್ನು ಅರ್ಸಲಿ ಹೇಳಿಲ್ಲ, ಅರ್ಸಲಿ ನಾಗೇಂದ್ರ ಹೆಸರು ಹೇಳ್ಬಿಟ್ವಿ, ಆದ್ರೂ ಸರ್ಕಾರ ಇನ್ನೂ ಕಣ್ತೆರಿಲಿಲ್ಲ. ಈಗ ದೇವರಿಗಿಂತಲೂ ಜಾಸ್ತಿ ನಾಗೇಂದ್ರನ ಹೆಸರನ್ನು ಪ್ರತಿಪಕ್ಷದವರು ಹೇಳಲಿಕ್ಕೆ ಅದು ದೇವರೇ ಅವರಿಗೆ ಮನಸ್ಸು ಕೊಟ್ಟದ್ದು, ಇಲ್ಲದ ಹೇಳಲಿಕ್ಕೆ ಇಲ್ಲ. ಎರಡನೇದು ಪ್ರತಿಭಟನೆ ನಮ್ಮ ಪ್ರಜಾಪ್ರಭುತ್ವದ ಸೌಂದರ್ಯ. ಆ ಪ್ರತಿಭಟನೆ ಮಾಡಬೇಡಿ ಅಂತ ಯಾರು ಹೇಳ್ತಾರೆ? ಇವರಿಗೆ ಮಾಡಲಿ. ಅದು ವಿಧಾನಸಭೆಯನ್ನು ರಾಜಕೀಯದ ಪ್ರತಿಭಟನೆ ವೇದಿಕೆಯನ್ನಾಗಿ ಮಾಡಿದ್ದು ತಪ್ಪು, ಅದು ಜನ ಶ್ರಮಿಸುತ್ತಿಲ್ಲ. ವಿಧಾನಸಭೆ ಅಧಿವೇಶನ ಅದು ರಾಜಕೀಯ ಪ್ರತಿಭಟನೆ ವೇದಿಕೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಈ ರಾಜ್ಯದ ಜನಸಾಮಾನ್ಯ ಸಮಸ್ಯೆಗಳನ್ನು ರೇಸ್ ಮಾಡಿ ಚರ್ಚಿಸಿ ಆ ಸಮಸ್ಯೆಗಳಿಗೆ ಪರಿಹಾರ ಕಾಣುವಂಥ ವೇದಿಕೆ ಆಗಬೇಕು. ಅದಕ್ಕಾಗಿ ಬಿಜೆಪಿಯವರು ಅಧಿವೇಶನ ನಡೆಸದೆ ಸಾಮಾಜಿಕವಾದ ವಂಚನೆ ಈ ರಾಜ್ಯದ ಜನತೆಗೆ ಇವತ್ತು ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ಇವರನ್ನು ನೋಟಿಸ್ ಕೊಟ್ಟು ಚರ್ಚೆ ಮಾಡೋದು ಇಲ್ಲ. ಒಂದು ನೋಟಿಸ್ ಕೊಟ್ಟು ಯಾಕೆ ನೀವು ಕೊಡಬಾರ್ದಂತ ಹೇಳಿದರೆ ಸರ್ಕಾರ ಉತ್ತರ ಕೊಡ್ತದೆ, ನಾವು ಯಾಕೆ ಅವರಿಗೆ ಉತ್ತರ ಕೊಟ್ಟಿದ್ದೇವೆ ಅಂತೇಳಿ, ಮಂತ್ರಿ ಕೊಟ್ಟಿದ್ದೇವೆ ಅಂತೇಳಿ, ಮತ್ತೆ ಜನ ತೀರ್ಮಾನ ಮಾಡ್ತಾರೆ, ಮುಗಿದ್ದು ನೆಕ್ಸ್ಟ್ ಸಬ್ಜೆಕ್ಟ್ ತಗೊಳ್ಬೇಕು. ಇವರು ನೋಟಿಸು ಕೊಡೋದಿಲ್ಲ, ಚರ್ಚೆ ಮಾಡೋದಿಲ್ಲ. ನಾವು ಇವಾಗ ಬರೇ ಬೊಬ್ಬೆ ಹಾಕಿ ಏನು ಬೊಬ್ಬೆ ಹಾಕ್ತಾರೆ ಅವರಿಗೆ ಅರ್ಥನೂ ಕೂಡ ಆಗೋದಿಲ್ಲ. ಇವರ ಉದ್ದೇಶ ಏನಾಗಿದ್ರೆ ಬರೇ ಸಮಯವನ್ನು ಹಾಳು ಮಾಡಿದ್ದು ಮಾತ್ರ ಅಲ್ಲದೆ ಇದೊಂದು ಯಾರಿಗೆ ಪ್ರಯೋಜನ ಆಗಿದೆ. ಆದ ಕಾರಣ ಇವರ ಅಸೆಂಬ್ಲಿ ಒಳಗಡೆ ಈ ವರ್ತನೆಯನ್ನು ಕರ್ನಾಟಕ ರಾಜ್ಯದ ಜನತೆ ಎಂದೂ ಕೂಡ ಶ್ರಮಿಸುವುದಿಲ್ಲ. ಇನ್ನು ಹೊರಗಡೆ 500 ಅಲ್ಲ 1000 ಕಿಲೋಮೀಟರ್ ಪಾದಯಾತ್ರೆ ಆಗಲಿ, ಆರೋಗ್ಯಕ್ಕೆ ಹೆಚ್ಚು ಕಮ್ಮಿ ಆದರೆ ಕಂಪ್ಲೀಟ್ ಇವರ ವ್ಯವಸ್ಥೆ ನಾನು ಆರೋಗ್ಯ ಇಲಾಖೆ ನೋಡಿಕೊಳ್ತೇವೆ. ನಮಗೇನು ಅದರಲ್ಲಿ ಬೇಜಾರಿಲ್ಲ. ಹೊರಗಡೆ ಎಷ್ಟೇ ಮೈಕಿದ್ದು ಬೊಬ್ಬೆ ಹಾಕಲಿ ಫುಲ್ಲು ಕರೆಂಟ್ ಕೊಡೋ ಕೆಲಸ ನಾವು ಇವತ್ತು ಮಾಡಿದೆ. ಅದಕ್ಕೆ ನಾನು ಕಣ್ಣು ಕಟ್ ಮಾಡಿ ಹೋಗೋದಿಲ್ಲ, ಅದು ಅವರ ಡ್ಯೂಟಿ. ಆದರೆ ಒಳಗಡೆ ಮಾಡಿದವರು ಸರಿಯಲ್ಲ. ಕಾಂಗ್ರೆಸ್ ಈಗಾಗಲೇ ಹೇಳಿದೆ, ನಾವು ಯಾಕೆ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದೇವೆ ಅಂತ ಬಹಳ ಸ್ಪಷ್ಟ ಅವ್ರಿಗೆ ಹೇಳಿದೆ. ಆಯ್ದನ್ನು ಕ್ಯಾಬಿನೆಟ್ನಲ್ಲಿ ಮಹಿಳಾ ಸಚಿವರಿಂದ ಇನ್ನೂ ಆಗಿಲ್ಲ, ಯಾವಾಗ ಈಗ ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿ ಬರ್ತಾರೆ, ನೀವೊಂದು ಕೇಳಿದ್ರೆ ಕರೆಕ್ಟ್ ಉತ್ತರ ಹೇಳ್ತಾರೆ ಅವರು. ಇಲ್ಲ, ನಮ್ಗೆ ಯಾವುದೇ ಮಾಹಿತಿ ಇಲ್ಲ. ನಮಗೆ ಬರೇ ಮೈನಾರಿಟಿ, ವಕ್ಫ್, ಹಜ್, ಹೆಲ್ತ್ ಇಷ್ಟು ಬಿಟ್ಟು ಆ ಕಡೆ ಏನು ಗೊತ್ತೇ ಇಲ್ಲ. ಹೌದು ಹೌದು ಇಲ್ಲ, ಅವರು ಕಮ್ಮಿ ಮಾಡಿ ಕೊಡ್ತೇವೆ, ಕೊಡ್ತಾರೆ ನಮಗೆ. ಇಟ್ ಇಸ್ ನಾಟ್ ಒನ್ ಡೇ ರಿಪೋರ್ಟ್. ಆಗಿದ್ದಕ್ಕೆ ಸ್ಕಾಲರ್ಶಿಪ್ ನಮ್ಮ ಎಜುಕೇಶನ್ ಸಿಸ್ಟಮ್ ಅದನ್ನೇನು ಮಾಡಬೇಕು, ಸ್ಕಾಲರ್ಶಿಪ್ ಏನು ಮಾಡಬೇಕು, ಇರುವಂಥ ಟೀಚರ್ಸ್ಗೆ ಅವ್ರು ಟ್ರೈನಿಂಗ್ ಕೊಡಬೇಕು, ಇನ್ನೊಬ್ಬರಿಗೆ ಏನದು ಅವ್ರ ಸ್ಕಿಲ್ ಅಪ್ಡೇಟ್ ಮಾಡಬೇಕು, 1 to 6 ಮಕ್ಕಳ ಕೆಪಾಸಿಟಿ ಏನು ಬಿಲ್ಡ್ ಮಾಡಬೇಕು, ಇದೆಲ್ಲ ಸೇರಿಸಿಕೊಂಡು ಕೊಡ್ತಾರೆ. ನಾವು ಆಗಿಂದ ಇಂಪ್ಲಿಮೆಂಟ್ ಮಾಡಿಕೊಂಡು ಹೋಗ್ತೀವಿ. ಇಟ್ ಇಸ್ ಲೈಕ್ ಎನ್ ಅಡ್ವೈಸರಿ ಕಮಿಟಿ. ಥ್ಯಾಂಕ್ ಯು ಸರ್.